ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆಲ್ಮಟ್ಟಿ ಅಣೆಕಟ್ಟಿನ ಎತ್ತರವನ್ನು 519ರಿಂದ 524 ಮೀಟರ್ಗೆ ಹೆಚ್ಚಿಸಬೇಕು. ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ಮುಂದಾಗಬೇಕು. ಜಿಲ್ಲೆಯ ಸಮಗ್ರ ನೀರಾವರಿಗೆ ಒತ್ತು ಕೊಡಬೇಕು. ಆದರೆ ಯಾವುದೇ ಸರ್ಕಾರಗಳು, ಯಾವುದೇ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಕೊಡದಿರುವುದು ಶೋಚನೀಯ. ಚುನಾವಣೆ ಬಂದಾಗ ಮಾತ್ರ ನೀರಾವರಿ ಯೋಜನೆಗಳನ್ನು ಪ್ರಸ್ತಾಪಿಸಿ ನಂತರ ಮರೆತು ಬಿಡುವುದು ಅಭ್ಯಾಸವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇವತ್ತು ಶಾಸಕರು ಮತ್ತು ಜಿಲ್ಲೆ ಸಚಿವರು ಇದಕ್ಕೆ ಆಗಲ್ಲ ಅಂತ ಅಂದ DK ಶಿವಕುಮಾರ್ ಸರ್ ಅವರನ್ನು ಆಗಲ್ಲ ಇದು ಯೋಜನೆ ಅಂತ ಹೇಳಿದ್ರು. ಆದ್ರೆ ಇವತ್ತು ಸರ್ಕಾರದವರು ಆಗ್ತಾ ಅಂತ ಹೇಳಿ 990 ಕೋಟಿ ತರ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ನಾವು ಯಾವುದೇ ಮೂಲದಿಂದ ನಮ್ಮ ರೈತರಿಗೆ ನೀರು ಕೊಡೋದು ನಮ್ಮ ಒಂದು ಕಾನ್ಸೆಪ್ಟ್ ಅಷ್ಟೇ. ಇವತ್ತು ಸುಮ್ಮನೆ ಚುನಾವಣೆ ಬಂದಾಗ ಹೇಳೋದು ಮತ್ತೆ ಅದನ್ನು ಡ್ರಾಪ್ ಮಾಡೋದು. ಇವತ್ತು ಸರ್ ತಮ್ಮದು ಕೇಳಿದಂತ ನಾವು ನಮಗಿನ ಅನುಭವಿಸ್ತಿದ್ದೆ, ದಯವಿಟ್ಟು ಕೇಳಿದಂತೆ ಇವತ್ತು ಒಂದು ಯೋಜನೆಗೆ ಒಂದೇ ಸಲ ಡಿಪೇರ್ ಮಾಡ್ತಾರೆ. ಸುಮಾರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ನೀರಾವರಿ ಇವತ್ತು ನವಿಲು ಜಲಾಶಯ, ಸಮಾನಾಂತರ ಜಲಾಶಯ ಇರಬಹುದು. ಇವತ್ತು ಸುಮಾರು 25 ವರ್ಷದಿಂದ ಅದನ್ನೇ ಹೇಳ್ತಾರೆ ಎಲ್ಲ ಯಾವುದೇ ಪಕ್ಷದವರು ಬಂದರು, ಇದನ್ನ ನಾವು ಡಿಪೇರ್ ಮಾಡಿಸ್ತೀವಿ, ರೈತರಿಗೆ ಅನುಕೂಲ ಮಾಡಿ ಕೊಡ್ತೀವಿ, ಸಮಾನಾಂತರ ಜಲಾಶಯ ಮಾಡ್ತೀವಿ. ಬರೀ ಎಲೆಕ್ಷನ್ ಬಂದಾಗ ಹೇಳ್ತಾರೆ, ಮತ್ತೆ ಅದನ್ನ ಮಾಡ್ಬಿಡ್ತಾರೆ. ಇವತ್ತು ಲೈನೇ ಇರ್ಬೋದು. ಇವತ್ತು ನನ್ನ ಒಂದು ಒತ್ತಾಯ ಏನಂದ್ರೆ, ಇವತ್ತು ಕೃಷ್ಣಾ ಮತ್ತು ತುಂಗಭದ್ರಾ ನದಿಯನ್ನು ಇದನ್ನ ರಾಷ್ಟ್ರೀಯ ಯೋಜನೆಯಾಗಿ ಘೋಷಣೆ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಇವತ್ತು ಒತ್ತಾಯ ಮಾಡಬೇಕು. ತುಂಗಭದ್ರಾ ಮತ್ತು ಕೃಷ್ಣಾ ಇವೆರಡನ್ನೂ ರಾಷ್ಟ್ರೀಯ ಯೋಜನೆಯಾಗಿ ಘೋಷಣೆ ಮಾಡಿ. ಯಾಕಂದ್ರೆ ಇವತ್ತು ನೀರಿನ ಅಲೋಕೇಶನ್ ಇರ್ಬೋದು, ರಾಜ್ಯ ಸರ್ಕಾರ 2 ರಾಜ್ಯ 3-4 ರಾಜ್ಯಗಳ ನಡುವೆ ವ್ಯಾಜ್ಯ ಶುರುವಾಗುತ್ತೆ. ಇವತ್ತು ರಾಷ್ಟ್ರೀಯ ಯೋಜನೆ ಆಗೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಮ್ಮ ರಾಜ್ಯಕ್ಕೆ ಇರ್ಬೋದು, ಇನ್ನೊಂದು ರಾಜ್ಯ ಒಂದೇದು. ಆಮೇಲೆ ಇವತ್ತು ಆಲ್ಮಟ್ಟಿ ಜಲಾಶಯವನ್ನು 519 ಇದೆ, ಅದನ್ನ 524ಕ್ಕೆ ಏರಿಕೆ ಮಾಡಬೇಕಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ನಾವು ಒತ್ತಾಯ ಮಾಡಿದ್ವಿ. ಯಾಕಂದ್ರೆ ಇವತ್ತು ನಮ್ಮ ಈ ಕೃಷ್ಣಾದಿಂದ ತುಂಗಭದ್ರದಿಂದ ನಮ್ಮ ಜಿಲ್ಲೆಗೆ ಬಹಳ ಅನ್ಯಾಯ ಆಗಿದೆ. ಉದಾಹರಣೆ ರಾಯಚೂರು ಜಿಲ್ಲೆಗೆ ನೀರಿಲ್ಲ. ನಿರ್ಮಿತಿ ಕೇಂದ್ರ ಹಾಗೂ ಲ್ಯಾಂಡ್ ಆರ್ಮಿಗಳು ಭ್ರಷ್ಟತೆಯ ಕೂಪಗಳಾಗಿವೆ. ಅವುಗಳಿಗೆ ಕಾಮಗಾರಿಗಳ ಜವಾಬ್ದಾರಿಯನ್ನು ಕೊಡಬಾರದು ಎಂದು ಆಗ್ರಹಿಸಿದರು. ಕೆಲಸಗಳನ್ನು ಉಪಗುತ್ತಿಗೆ ನೀಡ್ತಾರೆ ಸರ್. ಸಂಸ್ಥೆ ಇರೋದು ಅದು ನೀವು ಸರಿಯಾಗಿ ಕೆಲಸ ಮಾಡಬೇಕು, ಗುಣಮಟ್ಟದ ಕೆಲಸ ಮಾಡಬೇಕು ಅವರು ನಿರ್ವಹಿಸಿದ್ರೆ, ಅವರು ಇನ್ನೊಬ್ಬ ಯಾವುದೇ ಪಕ್ಷದ ಕಾರ್ಯಕರ್ತರಿಗೆ ಕೊಟ್ಟ ಕೆಲಸವನ್ನ ಕಳಪೆ ಮಾಡೋದ್ರಿಂದ ಇಡೀ ಜಿಲ್ಲೆಯಲ್ಲಿ ಲ್ಯಾಂಡ್ ಆರ್ಮಿ ಅವರು ಮತ್ತು ನಿರ್ಮಿತಿ ಕೇಂದ್ರದವರು ಇವತ್ತು ಉದಾಹರಣೆ 2-3 ಫೋಟೋ ಇದೆ ನಮ್ಮಲ್ಲಿ. ಎಲ್ಲರಿಗೂ ನಾವು ಗ್ರೂಪ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀವಿ ಒಂದು 10 ನಿಮಿಷದಲ್ಲಿ. ಇವತ್ತು ಒಟ್ಟಿಗೆಲ್ಲಲ್ಲಿ ವಾಲ್ಮೀಕಿ ಭವನ ಸರ್ 10 ವರ್ಷ ಆಯ್ತು, ಇವತ್ತಿಗೆ ಕಂಪ್ಲೀಟ್ ಮಾಡಿಲ್ಲ, ದುಡ್ಡು ತಗೊಂಡ. ಆಮೇಲೆ ಇನ್ನೊಂದು ಅಂಬೇಡ್ಕರ್ ಭವನ ಸರ್ ಮಾಡಿದ್ದಾರೆ, ಕಂಪ್ಲೀಟ್ ಆಗಿ ದುಡ್ಡು ತಗೊಂಡಿದ್ದಾರೆ. ಮತ್ತೆ ನಿರ್ಮಿತಿ ಕೇಂದ್ರದವರು ನಿನ್ನೆ ಒಂದು ಯಾವುದು ಹೈಟೆಕ್ ಶೌಚಾಲಯ ಅಂತ ಮಾಡಿದ್ದಾರೆ, 25 ಲಕ್ಷ ರೂಪಾಯಿ ಇದೆ ಸರ್. ಅದನ್ನ ತಂದು ತಗಡೋಕೆ ಬಿಡಿಸದೆ ಅದನ್ನ ಅಷ್ಟಕ್ಕೆ ನಿಲ್ಲಿಸಿದ್ದಾರೆ. ಇವತ್ತು ಲ್ಯಾಂಡ್ ಆರ್ಮಿ ನಿರ್ಮಿತಿ ಕೇಂದ್ರ ಅಂದ್ರೆ ಜಿಲ್ಲೆಯಲ್ಲಿ ಲೂಟಿ ಮಾಡುತ್ತೆ ಸರ್. ದಯವಿಟ್ಟು ಅದಕ್ಕೆ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ. ಯಾವುದೇ ವಿಚಾರ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಯಾವುದೇ ಸಂಘಟನೆ ಇರ್ಬೋದು, ಇನ್ನೊಂದಿರಲಿ, ಯಾವುದೇ ವಿಚಾರವಾಗಿ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಬೇಕಂತ ಯಾವುದೇ ವಿಚಾರ ಫೋನ್ ಮಾಡಿದ್ರೆ ಜಿಲ್ಲಾಧಿಕಾರಿಗಳು ಬಂದಿರ್ತಾರೆ. ಒಂದು ಚಂದ್ರಶೇಖರ್ ನಾಯ್ಕರು ಯಾವುದೇ ಫೋನ್ ಮಾಡಿ ಆ ವ್ಯಕ್ತಿಯನ್ನು 10 ತಾಸು ಮಾಡಿದ್ರೆ ಫೋನ್ ಮಾಡಿ ಏನು ನಿಮ್ಮ ಸಮಸ್ಯೆ ಅಂತ ಕೇಳ್ತೀವಿ. ಜಿಲ್ಲಾಧಿಕಾರಿ ಅಂದ್ರೆ ಅವ್ರು ನಮ್ಮ ಸೇವಕರು. ದಯವಿಟ್ಟು ಕೂಡಲೇ ಜಿಲ್ಲಾಧಿಕಾರಿಗಳು ಲ್ಯಾಂಡ್ ಆರ್ಮಿ ಮತ್ತು ನಿರ್ಮಿತಿ ಕೇಂದ್ರದ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ಳಬೇಕಂತ ಒತ್ತಾಯ. ಈ ಸಂದರ್ಭದಲ್ಲಿ ಅಕ್ಷಯ್ ಕುಮಾರ್ ನಾಯಕ್, ಆದನ್ ಗೌಡ ಸೇರಿದಂತೆ ಇತರರಿದ್ದರು.